ವೀಕ್ಷಕರೇ, ನಿಜವಾಗಿಯೂ ಅದ್ಭುತವಾದಂತಹ ಕ್ಷಣವನ್ನ ಎಲ್ಲರೂ ಕೂಡ ಅನುಭವಿಸಿದ್ರು. ಅದರಲ್ಲೂ ಹಾಕಿ ಅಭಿಮಾನಿಗಳಿಗೆ ಬಹುದಿನಗಳ ಕನಸು ನನಸಾಗಿತ್ತು. ಅದ್ರ ಬಗ್ಗೆ ಇನ್ನಷ್ಟು ಅವ್ರ ಜೊತೆನೇ ಅವರ ಅನುಭವವನ್ನು ಹಂಚ್ಕೊಳ್ಳೋಣ. ರಘು, ಈ ಹಾಕಿ ಬಗ್ಗೆ ನಾವು ಮಾತಾಡೋದಾದ್ರೆ ಈಗಾಗಲೇ ನಮ್ಮ ಜೊತೆ ಮಾತಾಡ್ತಾ ಇದ್ದಾಗ ಹೇಳಿದ್ರು, ಅಂದ್ರೆ ಹಾಕಿ ಕ್ರೀಡೆ ನಿಮ್ಮಲ್ಲಿ ನಡೆಯುತ್ತೆ ಕೊಡಗಿನಲ್ಲಿ ಅಂತ. ಅದು ಯಾವ ರೀತಿ ಇರುತ್ತೆ, ಎಷ್ಟು ಸಲ ಭಾಗವಹಿಸಿದ್ದಾರೆ ಅದರಲ್ಲಿ, ಅದನ್ನ ನೋಡಿದಾಗ ಏನು ಅನ್ನಿಸ್ತಾ ಇತ್ತು ನಿಮಗೆ? ಅದು ಆಲ್ಮೋಸ್ಟ್ 250+ ಟೀಮ್ಸ್ ಬರುತ್ತೆ ಅಲ್ಲಿ, ಎಲ್ಲರ ಫ್ಯಾಮಿಲೀಸ್. ಇದು ಅದೊಂಥರ ಫೆಸ್ಟಿವಲ್ ಟೈಪ್. ಅದು ನಾವೊಂಥರ ಎನ್ಕರೇಜ್ಮೆಂಟು, ಪ್ಯಾಷನಲ್ಲಿ ಆಡ್ತೀವಿ, ಅದ್ರಲ್ಲೇನು ಇದಿಲ್ಲ. ಹೇಗೆ ಅನ್ನಿಸ್ತಾ ಇತ್ತು? ಒಂದು ರೀತಿ ಉತ್ಸವನೇ. ಹೌದು, ಒಂಥರ ಹಬ್ಬ ಥರ ಎಲ್ಲರೂ ನೋಡ್ತೀವಿ, ಎಲ್ಲ ಚೆನ್ನಾಗಿರುತ್ತೆ, ಫ್ಯಾಮಿಲೀಸ್ ಬರುತ್ತೆ. ಅದು ವರ್ಷಕ್ಕೊಂದ್ಸಲ ಆಗುತ್ತೆ. ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡಲ್ಲೂ ಇದೆ ಅದು. ಅದು ಅದರಲ್ಲಿ ಎಷ್ಟೋ ಜಾಗದಲ್ಲಿ ಎಷ್ಟೋ ಜನರು ಮೋಟಿವೇಟ್ ಆಗೂ ಹಾಕಿ ಆಡ್ತಾರೆ. ಅದಕ್ಕೆ ಹಾಕಿ ಅಷ್ಟು ಫೇಮಸ್ ಇದೆ ಅಲ್ಲಿ. ಓಕೆ, ಸೊ ಉತ್ತಪ್ಪ, ಏನನ್ಸುತ್ತೆ ಈ ಹಾಕಿ ಕ್ರೀಡೆ ಉತ್ಸವ ನಡೆಯುವಾಗ? ಸಾಕಷ್ಟು ಅಂದ್ರೆ ರಕ್ತಗತವಾಗೇ ಬಂದ್ಬಿಟ್ಟಿರುತ್ತೆ ಅಂತ ಅನ್ಸುತ್ತೆ ಹಾಕಿ ಬಗ್ಗೆ ಒಲವು ಕೊಡಗಿನವರಿಗೆ. ನಿಮಗೇನು ಅನಿಸ್ತಾ ಇತ್ತು ಚಿಕ್ಕ ವಯಸ್ಸಿನಲ್ಲಾಗಿರ್ಲಿ, ಅಥವಾ ನೀವು ಹಾಕಿ ಕ್ರೀಡೆ ನೋಡಕ್ ಹೋಗುವಾಗ ಆ ಉತ್ಸವದ ಬಗ್ಗೆ ನಿಮ್ಗೇನು ಅನಿಸ್ತಾ ಇತ್ತು? ನನಗೆ ಹಾಕಿ ಆಡಬೇಕು ಅಂತ ಆಗಿದೆ ಅಂತ ಹೇಳ್ಬೇಕಂದ್ರೆ ಆ ಟೂರ್ನಮೆಂಟ್ ಇಂದಾನೆ, ಫ್ಯಾಮಿಲಿ ಟೂರ್ನಮೆಂಟ್. ಬಿಕಾಸ್ ಎಲ್ಲ ಫ್ಯಾಮಿಲಿಗಳು ಒಂದೊಂದು ಟೀಮ್ ಮಾಡಿ ನನಗೆ ಫಸ್ಟ್ ನಮ್ಮ ಟೀಮಿಗೆ ನಾನು ಆಡಬೇಕು ಅಂತ ನನಗಿತ್ತು ಚಿಕ್ಕ ವಯಸ್ಸಿನಿಂದ. ಆಮೇಲೆ ನಾನು ಆಡಿದೆ. ಎಷ್ಟು 11 years 10 years 9 years ಇರುವಾಗ ಫಸ್ಟ್ ನಾನು ಆಡಿದ್ದೇವೆ ಸಬ್ಸ್ಟಿಟ್ಯೂಟ್ ಆಗಿ ಚಿಕ್ಕದಿಂದ. ಆ ಟೈಮಲ್ಲಿ ತುಂಬ ಮಜಾ ಇರುತ್ತೆ. ಸುಮಾರು 250 ಟೀಮ್ಸ್ ಹೇಳ್ದಂಗೆ ರಘುನಾಥ್ ಅವರು. ಅಷ್ಟರಲ್ಲೇ ನೀವು ತಿಳ್ಕೊಬೇಕು, 250 and all ಟೀಮ್ಸ್ ಅಂದರೆ ಎಷ್ಟೊಂದು ಕ್ರೌಡ್ ಬರ್ಬೋದು. ಓನ್ಲಿ ಟೀಮ್ಸೇ ಅಷ್ಟಿದೆ ಅಂದರೆ ಸಪೋರ್ಟ್, ಫ್ಯಾನ್, ಕ್ರೌಡ್ ಎಲ್ಲ ತಗೊಂಡ್ರೆ ತುಂಬ ಒಂದು ಗ್ರೇಟ್ ಟೈಮ್ ಆಫ್ ಸ್ಪೆಲ್ ಅಂತ ಹೇಳ್ಬೋದು ಆ ಟೈಮ್ ಫ್ಯಾಮಿಲಿ. ಸೊ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಹೇಳ್ತೀರಾ? 10-11 ವರ್ಷದಲ್ಲೇ ಆ ಹಾಕಿ ಇದನ್ನ ಕೈಯಲ್ಲಿ ಹಿಡ್ಕೊಂಡು ಬೆಳ್ಕೊಂಡ್ ಎಲ್ಲ ಬಂದ್ಬಿಡ್ತಾರೆ ಆ ಟೈಮಲ್ಲಿ. ಫ್ಯಾಮಿಲಿ ಟೂರ್ನಮೆಂಟ್ ಸ್ಟಾರ್ಟ್ ಆಗಿದ್ದ ಟೈಮಿಂದ ಚಿಕ್ಕ ಹುಡುಗರಿಗೆ ಎಲ್ಲ ಅದೇ ಇರುತ್ತೆ ಅಲ್ಲಿ. ಕೊಡಗಿಲ್ಲಿ ಅಂತೂ ಹಾಕಿ ಅಂತ ಅದರಿಂದನೇ ಮೋಸ್ಟ್ ಆಫ್ ಮೆಜಾರಿಟಿ ಅಂದರೆ ಹಾಕಿದು ಪ್ಯಾಷನ್ ಬರೋದೇ ಅಲ್ಲಿಂದ. ಫ್ಯಾಮಿಲಿ ಟೂರ್ನಮೆಂಟ್ ವರ್ಷ ಆಗೋದ್ರಿಂದ. ಸೊ ಇಟ್ಸ್ ಎ ಗುಡ್ ಥಿಂಗ್ ವಿಚ್ ಹ್ಯಾಪನ್ಸ್ ಎವ್ರಿ ಇಯರ್, ಒನ್ಸ್ ಇನ್ ಎ ಇಯರ್. ಸೊ ಸುನೀಲ್, 5 ಜನ ನೀವು ಕರ್ನಾಟಕದವರೇ ಇದ್ದೀರಾ. ಪ್ರಮುಖವಾಗಿ ನೀವು 3 ಜನ ಇವಾಗ ನಾವು ಮಾತಾಡ್ತಾ ಇರೋದಾದ್ರೆ, ನೀವು ತಂಡದಲ್ಲಿ ಇರುವಾಗ ಕರ್ನಾಟಕದ ಒಂದು ಸೆಳೆತ ಯಾವ ರೀತಿ ಇರ್ತಾ ಇತ್ತು? ಸಾಕಷ್ಟು ಜನ ನೀವು ಕರ್ನಾಟಕದವರೇ ಇರೋದ್ರಿಂದ ಯಾವ ರೀತಿ ಇರ್ತಾ ಇತ್ತು ನಿಮ್ಮ ಒಂದು ಕಮ್ಯುನಿಕೇಶನ್ ಆಗಲಿ, ನಿಮ್ಮ ಒಂದು ಕೋಆರ್ಡಿನೇಷನ್ ಆಗಲಿ, ಯಾವ ರೀತಿ ಇರ್ತಾ ಇತ್ತು? ಅಂದರೆ ನಾನು ಮತ್ತೆ ಉತ್ತಪ್ಪ ಫಾರ್ವರ್ಡ್ ಲೈನರ್ ಆಡ್ತೀವಿ, ಇವನು ಡಿಫೆಂಡರ್. ಸೊ ಇವನ ಜೊತೆ ನಂದು ಅಷ್ಟು ಬರೋದಿಲ್ಲ. ನಂದು ಉತ್ತಪ್ಪಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಅವ್ನು ಲೆಫ್ಟ್ ಸೈಡ್ ಆಡ್ತಾನೆ, ನಾನು ರೈಟ್ ಸೈಡ್. ಸೊ ಒಂದು ಆಚೆ ಸೈಡ್ ಮೂವ್ ಮಾಡಬೇಕು, ಬ್ಲಾಕ್ ಆದರೆ ನನಗೆ ಬಾಲ್ ಕೊಡ್ತಾನೆ. ಸೊ ನಾನು ಹೇಳ್ತಾ ಇದ್ದೆ, ಏನಾದ್ರು ಆತ ಪ್ರಾಬ್ಲಮ್ ಆದರೆ ನಾನು ಅವ್ನಿಗೆ ಹೇಳ್ಕೊಡ್ತಾ ಇದ್ದೆ, ಅವ್ನು ನನಗೆ ಹೇಳ್ತಾ ಇದ್ದ. ಒಳ್ಳೆ ಕಾಂಬಿನೇಷನ್ ಇತ್ತು ನಮ್ದು ಇರೋದೆಲ್ಲ. ಸೊ ಇವಾಗ ನೆಕ್ಸ್ಟ್ ಸಾಕಷ್ಟು ಒತ್ತಡ ಇದೆ ನಿಮಗೆ. ಸೊ ಆ ಒತ್ತಡಕ್ಕೆ ಯಾವ ರೀತಿ ರೆಡಿ ಆಗ್ತಾ ಇದ್ದೀರಾ? ಯಾಕೆಂದ್ರೆ ಈಗ ಗೆದ್ದಿರುವಂತಹದ್ದು ಮುಗಿದು ಹೋಯ್ತು, ಆ ಗೆಲ್ಲುವವರೆಗೂ ಆ ಪ್ರೆಷರ್ ಇತ್ತು, ಆ ಗೆದ್ದಿರುವಂತಹದ್ದು ಮುಗಿದು ಹೋಯ್ತು. ಮುಂದೆ ಬರುವಂತಹದ್ದು ದೊಡ್ಡದು. ಯಾಕೆಂದ್ರೆ ಸಣ್ಣ ಉಡುಗೊರೆ ಅಂತ ನೀವ್ ಅನ್ಕೊಂಡ್ರು ಕೂಡ ಅತಿ ದೊಡ್ಡ ಉಡುಗೊರೆಯನ್ನ ಕೊಟ್ಟಿದ್ದೀರಾ. ಆ ಅತಿ ದೊಡ್ಡ ಉಡುಗೊರೆಯನ್ನ ಮೀರಿಸುವಂತಹ ಉಡುಗೊರೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಹಾಕಿ ಅಭಿಮಾನಿಗಳಾಗ್ಲಿ ಅಥವಾ ಮಾಜಿ ಆಟಗಾರರಾಗ್ಲಿ. ಸೊ ಆ ಪ್ರೆಷರ್ ಯಾವ ರೀತಿ ಇದೆ ನಿಮ್ಮ ಮೇಲೆ? ಪ್ರೆಷರ್ ಅಂದರೆ ಒಂದು ಹಾಕಿ ಪ್ಲೇಯರ್ದು ಲೈಫ್ದು ದೊಡ್ಡ ಅಚೀವ್ಮೆಂಟ್ ಅಂದರೆ ಒಲಿಂಪಿಕ್ ಆಡೋದು. ಯಾವುದೇ ಒಂದು ಆಟಗಾರ ಇರ್ಬೋದು. ಸೊ ಅದಕ್ಕೆ ಯಾವ ರೀತಿ ತಯಾರಿ ನಡೆಸಬೇಕು ಅದು ಮುಖ್ಯ. ಸೊ ಅದಕ್ಕೆ 5ನೇ ತಾರೀಕಿನ ನಮ್ಮದು ಕೋಚಿಂಗ್ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ಕೋಚಸ್ ಇರ್ಬೋದು, ಟ್ರೈನರ್ ಇರ್ಬೋದು, ಅವ್ರ ರೀತಿ ನಾವು ಅವ್ರು ಹೇಳಿದ ರೀತಿ ಹೋದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ಅದರಿಂದ ನಮಗೆ ಪ್ರೆಷರ್ ಆಗೋಂಥ ಸಿಚುವೇಶನ್ ಏನು ಬರೋ ಚಾನ್ಸೇ ಇಲ್ಲ. ಓಕೆ ರಘು, ಹಾಕಿ ಅಂತ ನೀವು ಅಂದ್ಕೊಂಡಾಗ ನಿಮಗೆ ರೋಲ್ ಮಾಡೆಲ್ ಯಾರು? ಅವರಲ್ಲಿ ಏನು ಗುಣ ನಿಮಗೆ ಇಷ್ಟ ಆಗ್ತಾ ಇತ್ತು? ಅವ್ರ ಆಟ ಆಡುವಾಗ ಏನು ಇಷ್ಟ ಆಗ್ತಾ ಇತ್ತು ನಿಮಗೆ? ರೋಲ್ ಮಾಡೆಲು ಹೇಳಕ್ಕೆ ತುಂಬ ಜನ ಇದ್ದಾರೆ. ಯಾರಾದರೂ ಒಬ್ಬರು ಮೇನ್ ಆಗಿ? ಇಲ್ಲ, ಒಬ್ಬರೇ ಬೇಡ, ತುಂಬ ಜನ ಇದ್ದಾರೆ. ಇಲ್ಲ ಹಂಗಂತಲ್ಲ, ತುಂಬ ಜನ ಇದ್ದಾರೆ. ನಮ್ಮ ಕರ್ನಾಟಕದಲ್ಲೇ ಎಷ್ಟೋ ಒಲಿಂಪಿಯನ್ಸ್ ಇದ್ದಾರೆ, ಎಷ್ಟೋ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟು. ಎಂ ಪಿ ಗಣೇಶ್ ಸರೇ ಫೋನ್ ಮಾಡಿದರು, ಅವರು ಒಂದು ರೋಲ್ ಮಾಡಲೇ ಎಲ್ಲ ಇದ್ದಾರೆ. ರೋಲ್ ಮಾಡೆಲ್ ಅಂತ ಅವ್ರದ್ದೊಂದು ಇದನ್ನು ತಗೋಬೋದು, ಸಪೋರ್ಟ್ ಅಂತ ಒಂದು ತಗೋಬೋದು. ಸಪೋರ್ಟನ್ನು ತಗೊಂಡು ನಾವು ಆಡ್ಬೋದು, ಒಂದು ಇನ್ಸ್ಪಿರೇಷನ್ ಅಂತ ತಗೋಬೋದು. ಅದು ಹೆಲ್ಪ್ ಆಗುತ್ತೆ ನಮಗೆ. ಓಕೆ, ನೆಕ್ಸ್ಟ್ ಇವಾಗ ಮಣಿಪಾಲದಿಂದ ನಮಗೆ ಗಣೇಶ್ ನಾಯಕ್ ಕರೆ ಮಾಡಿದ್ದಾರೆ. ಸೊ ಗಣೇಶ್ ನಾಯಕ್ 3 ಜನ ಹೀರೋಸ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಗಣೇಶ್, ನನ್ನ ಧ್ವನಿ ಕೇಳ್ತಿದ್ಯಾ ನಿಮ್ಗೆ? ನಮಸ್ಕಾರ ಮೇಡಮ್, ಎಲ್ರಿಗೂ ನಮಸ್ತೆ. ಮಾತಾಡಿ. 3 ಜನ ಹಾಕಿ ತಂಡದ ಆಟಗಾರರು ನಮ್ಮ ಜೊತೆ ಇದ್ದಾರೆ. ಅಲ್ಲ, ತುಂಬಾ ಖುಷಿ ಆಯ್ತು ಲೈನ್ ಸಿಕ್ಕದೆ. ಎಷ್ಟು ನಮಗೆಲ್ಲ ಇರೋದು. ಹೌದು, ಆಟಗಾರರಿಗೆ ಶುಭಾಶಯ ಹೇಳ್ತೇನೆ. ಹಾಗೆ ಒಲಿಂಪಿಕ್ ನಲ್ಲಿ ಅವರ ಗೋಲ್ಡ್ ಮೆಡಲ್, ಭಾರತದ ಎಲ್ಲರೂ ಅವರು ನಮ್ಮ ಭಾರತಕ್ಕೊಂದು ಕೀರ್ತಿ ತರಬೇಕಂತ ನಾನೊಂದು ಶುಭ ಹಾರೈಸ್ತೇನೆ ಮೂವರಿಗೆ. ಥ್ಯಾಂಕ್ ಯು ಸರ್. ಕರ್ನಾಟಕದಿಂದ ನಮಗೊಂದು ಹೆಮ್ಮೆ ಮೇಡಮ್. ಥ್ಯಾಂಕ್ ಯು ಸರ್.
ನಮ್ಗೊಂದು ಇವರ ಮೂವರಿಗೆ ಸಹ ನಾನು ನನ್ನ ಪರ್ಸನಲಿ ಅವರಿಗೆ ಒಂದು ವಿಶ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ನಾವು ಇದ್ರ ಮುಖಾಂತರ ನಮ್ಮ ಟಿವಿ ಮಾಧ್ಯಮ ಮುಖಾಂತರ ಅವರಿಗೊಂದು ಮೂವರಿಗೆ ನನ್ನ ಒಂದು ಕಂಗ್ರಾಚುಲೇಷನ್ ಈ ಮೂಲಕ ಅವರಿಗೆ ಹೇಳ್ತೇನೆ ಮೇಡಮ್. ಓಕೆ, ಧನ್ಯವಾದ ಗಣೇಶ್ ನಮ್ಮ ಜೊತೆ ಮಾತಾಡೋದಕ್ಕೆ. ಈಗ ಕರ್ನಾಟಕ ಹಾಕಿ ತಂಡದ ಕಾರ್ಯದರ್ಶಿ ಆಗಿರುವಂತಹ ಕೃಷ್ಣಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಕೃಷ್ಣಮೂರ್ತಿ ಅವರೇ, ಕರ್ನಾಟಕದ 3 ಜನ ಪ್ರಮುಖ ಆಟಗಾರರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕೂತಿದ್ದಾರೆ. ಅರ್ಹತಾ ಸುತ್ತಿನಲ್ಲಿ ಭರ್ಜರಿಯಾಗಿ ಗೆದ್ಕೊಂಡ್ ಬಂದು ಇವತ್ತು ನಮ್ಮ ಜೊತೆ ಕೂತಿದ್ದಾರೆ. ಏನ್ ಹೇಳೋದಕ್ಕೆ ಬಯಸ್ತೀರಾ ಈಗ? ಹೌದು, they have done a wonderful job. So entire Karnataka is proud of them. ಗುಡ್ ಆಫ್ಟರ್ನೂನ್ ಸರ್. Good afternoon, sir. Is it Raghu? ಯಸ್ ಸರ್. What Raghu? You are going hopping from one studio to another. All the best, Raghu. ಥ್ಯಾಂಕ್ ಯು ಸರ್. ಆಲ್ ಯೋರ್ ವಿಶಸ್ ಸರ್. Good job. Got a good job. Keep it up. ಓಕೆ, ಕೃಷ್ಣಮೂರ್ತಿ ಅವರು, ಈ ಸಂದರ್ಭದಲ್ಲಿ ಹಾಕಿ ತಂಡಕ್ಕೆ ನಮ್ಮ ಕರ್ನಾಟಕದ ಒಂದು ಬೆಂಬಲ ಕೂಡ ವ್ಯಕ್ತ ಆಗ್ಬೇಕು. ಅದ್ಯಾಕೋ ಸರಿಯಾಗಿ ವ್ಯಕ್ತ ಆಗಿಲ್ಲ ಅನ್ನೋದು ಅಭಿಮಾನಿಗಳ ಕೊರಗು. ಏನ್ ಹೇಳ್ತೀರಾ ಇದಕ್ಕೆ? ಅಭಿಮಾನ ಇಲ್ಲ, ಪ್ಲೇಯರ್ಸ್ ಏನಿಲ್ಲಲ್ಲ. ಅಭಿಮಾನ ಏನಿರ್ಬೋದು, ಪ್ಲೇಯರ್ಸ್ ಏನಿದ್ದೀರಾ ಏನಿಲ್ಲಲ್ಲ. ವಿ ಹ್ಯಾವ್ ರೆಕಗ್ನೈಸ್ ದ ಮೇಡಮ್. ಅವ್ರು ಕೊಟ್ಟು ಲಾಸ್ಟ್ ಟೈಮ್ ಕಾಮನ್ವೆಲ್ತ್ ಗೇಮ್ಸ್ ಅವ್ರು ಗೆದ್ದು ಬಂದ ಮೇಲೆ ಒಂದು ಫಂಕ್ಷನ್ ಅಲ್ಲಿ ಅವ್ರಿಗೆ 1 lakh ಅಸೋಸಿಯೇಷನ್ ಕೊಟ್ಟರು. ವಿ ವಿಲ್ ಡೂ ದ ಸೇಮ್ ಥಿಂಗ್ ಅಗೇನ್, ಬಟ್ ಅಟ್ ರೈಟ್ ಟೈಮ್ ಒಂದು ಫಂಕ್ಷನ್ ಇಟ್ಕೊಂಡು ವಿ ವಿಲ್ ಡೂ ಇಟ್. ನಾವು ಅಸೋಸಿಯೇಷನ್ ಆಲ್ವೇಸ್ ಅಕ್ನಾಲೇಜ್ ಅಂಡ್ ರೆಕಗ್ನೈಸಸ್ ದಿ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಅವರ್ ಪ್ಲೇಯರ್ಸ್ ಟು ದಿ ಇಂಡಿಯನ್ ಟೀಮ್. ಓಕೆ ಕೃಷ್ಣಮೂರ್ತಿ, ಓಕೆ, ಧನ್ಯವಾದ ಕೃಷ್ಣಮೂರ್ತಿ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಸೊ ವೀಕ್ಷಕರೇ, ನಿಜವಾಗಿಯೂ ಒಂದು ಅದ್ಭುತವಾದಂತಹ ಕ್ಷಣ. 2008ರ ನಂತರ ಹಾಕಿ ಅಭಿಮಾನಿಗಳು ಭರ್ಜರಿಯಾಗಿ ಖುಷಿ ಆಚರಿಸಿ ಸಂಭ್ರಮವನ್ನು ಹಂಚಿಕೊಂಡಂತಹ ದಿನ. ಅರ್ಹತಾ ಸುತ್ತಿನಲ್ಲಿ 8-1 ಅಂತರದಲ್ಲಿ ಗೆದ್ದಂತಹ ದಿನ. ಓಕೆ ರಘು, ಮೊದಲನೇ ಈ 6 ಆಟಗಳಲ್ಲಿ ಮೊದಲನೇದು ಸಾಕಷ್ಟು ಅಂತರದಿಂದ, ದೊಡ್ಡ ಅಂತರದಿಂದ ಗೆದ್ರಿ. ಆಗ ಹೇಗಿತ್ತು ಪರಿಸ್ಥಿತಿಗಳು? ಹೇಗೆ ನೀವೆಲ್ಲ ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿದ್ರಿ? ಇಲ್ಲ, ಫಸ್ಟು 2 ಮ್ಯಾಚು ನಮಗೆ ಸ್ವಲ್ಪ ಇದಾಗಿತ್ತು, ಯಾಕಂದ್ರೆ ಅವ್ರು ರ್ಯಾಂಕಿಂಗಲ್ಲಿ ಕಮ್ಮಿ ಇದ್ದರು. 3rd ಮ್ಯಾಚ್ ಅಂದರೆ ನಮಗೆ ಇಂಪಾರ್ಟೆಂಟ್ ಮ್ಯಾಚ್ ಇತ್ತು. ಓಕೆ, ಸೊ ನಾವು ಮ್ಯಾಚ್ ಬೈ ಮ್ಯಾಚ್ ತೊಗೊಂಡು, ಸೊ ಒಂದೊಂದು ಮ್ಯಾಚ್ ಒಂದೊಂದು ಟೈಮ್ ಫಿನಿಷ್ ಮಾಡಿದ್ರೆ, ಸೊ ಡೈರೆಕ್ಟ್ಲಿ ಫೈನಲ್ ಬಗ್ಗೆ ನಾವೇನು ಇದು ಮಾಡಿಲ್ಲ. ಸೊ ಮ್ಯಾಚ್ ಬೈ ಮ್ಯಾಚ್ ತೊಗೊಂಡು, ಮತ್ತು ಯಾವ ಮ್ಯಾಚು ಈಸಿ ತೊಗೊಳಕ್ಕಾಗಿಲ್ಲ. ಯಾಕಂದ್ರೆ ಯಾವ್ದಾದ್ರು ಒಂದು, ಇದು ಲೀಗ್ ಮ್ಯಾಚಸ್, 5 ಲೀಗ್ ಮ್ಯಾಚ್, ಯಾವ್ದಾದ್ರು ಒಂದು ಅಪ್ಸೆಟ್ ಆಗಿ ಒಂದು ಡ್ರಾ ಆಗಿದ್ರು ನಾವು ಫೈನಲ್ ಬರೋದು ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ನಮ್ಮ ಅದೊಂದು ವೀಕ್ನೆಸ್ ಇದು ಮಾಡೋಕ್ಕೆ ನಮ್ಗೆ ಇಷ್ಟನೇ ಇತ್ತಿಲ್ಲ. ಅದೇ ಥರ ಫೈನಲ್ಲು ಅದೇ ಥರ ತೊಗೊಂಡು ನಾವು ಫಸ್ಟ್ ಮಿನಿಟ್ 70 ಮಿನಿಟ್ ಗಂಟ ಫುಲ್ ಆಲ್ಔಟ್ ಆಡೋವಂಥ. ಓಕೆ, ಈಗ ನಮಗೆ ಅಂತಾರಾಷ್ಟ್ರೀಯ ಹಾಕಿ ರೆಫ್ರಿ ಆಗಿರುವಂತಹ ರಘುಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ರಘುಪ್ರಸಾದ್ ಅವರೇ, ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ನಿಸ್ತಾ ಇದೆ? 3 ಜನ ಹಾಕಿ ತಂಡದ ಆಟಗಾರರು ನಮ್ಮ ಜೊತೆ ಇದ್ದಾರೆ, ಭರ್ಜರಿ ಗೆಲುವನ್ನು ಆಚರಿಸ್ಕೊಂಡು ಬಂದು ನಮ್ಮ ಜೊತೆ ಕೂತಿದ್ದಾರೆ. ಅವ್ರ ಜೊತೆ ಮಾತಾಡಿ. ಹಲೋ ರಘು. ರಘು, ರಘು ಇಲ್ಲಿ ಹೇಳು. ಕಂಗ್ರ್ಯಾಚುಲೇಷನ್ಸ್ 3 ಜನಕ್ಕೂ. ಥ್ಯಾಂಕ್ ಯು. ವೆರಿ ವೆರಿ ಬ್ಯೂಟಿಫುಲ್ ಸಕ್ಸಸ್ಫುಲ್ ಟೂರ್ನಮೆಂಟ್ ಮುಗಿಸ್ಕೊಂಡು ಒಳ್ಳೆ ಸಿಹಿ ಸುದ್ದಿನ ಇಡೀ ಭಾರತ ಜನತೆಗೆ ಕೊಟ್ಟಿದ್ದೀರಾ. ಹಾಗೆ 3 ಜನ ಕರ್ನಾಟಕದವರಾದ್ರಿಂದ ಇನ್ನೂ ಬಹಳ ಖುಷಿ ಆಗ್ತಿದೆ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಪೀಪಲ್. ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಅಸ್ ಫೀಲಿಂಗ್ ಪ್ರೌಡ್. ಥ್ಯಾಂಕ್ ಯು. Same success. We expect the same success in Olympics also. ಥ್ಯಾಂಕ್ ಯು. ಓಕೆ ರಘು ಅವರೇ, ಈ 3 ಜನರ ಆಟವನ್ನ ಒಬ್ಬ ರೆಫ್ರಿ ಆಗಿ ನೀವು ಗಮನಿಸೋದಾದ್ರೆ ಏನು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ? ಏನು ವಿಶೇಷತೆ ಇದೆ ಈ 3 ಜನರ ಆಟದಲ್ಲಿ? 3 ಜನನು ಚೆನ್ನಾಗಿ ಆಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ SV ನೋಡಿದ್ರೆ he is a forward line. He is having so much capable, like he can run fast. ಬೇರೆ ಟೀಮ್ ಅವರು ಮುಂದೆ ಓಡ್ತಾ ಇರ್ತಾರೆ, ಇವ್ನು ಮುಂದೆ ಓಡ್ತಾ ಇರ್ತಾನೆ. ಹಾಗೆ ರಘುದು ತಗೊಂಡ್ರೆ ಇವಾಗ ಈಸ್ ಎ ವೆರಿ ಗುಡ್ ಡಿಫೆಂಡರ್. ಇಟ್ಸ್ ಆಲ್ಮೋಸ್ಟ್ ಲೈಕ್ ಚೈನಾ ವಾಲ್ ಅಂತಾನೆ ಹೇಳ್ಬೋದು. ಅಂಡ್ ರಿಗಾರ್ಡಿಂಗ್ ಉತ್ತಪ್ಪ, ಹಿ ಇಸ್ ಎ ಯಂಗ್ಸ್ಟರ್ಸ್. ಈಗ ತಾನೇ ಇಂಡಿಯನ್ ಟೀಮ್ಗೆ ಎಂಟ್ರಿ ಮಾಡಿದ್ದಾನೆ. ಹಿ ಇಸ್ ಶೋಯಿಂಗ್ ಹಿಸ್ ಕೇಪಬಿಲಿಟಿ. ಹಿ ಇಸ್ ಆಲ್ಮೋಸ್ಟ್ ಲಿಂಕಿಂಗ್ ಡಿಫೆಂಡರ್ ಅಂಡ್ ಫಾರ್ವರ್ಡ್ ಲೈನ್. ಹಿ ಇಸ್ ಗಿವಿಂಗ್ ವೆರಿ ಗುಡ್ ಪಾಸಸ್ ಟು ಫಾರ್ವರ್ಡ್ ಲೈನ್ಸ್ ಅಂಡ್ ಕ್ರಿಯೇಟಿಂಗ್ ಗುಡ್ ಮೂವ್. ಓಕೆ, ಈಗ ನಾವು 6 ಪಂದ್ಯಗಳನ್ನ ಗಮನಿಸೋದಾದ್ರೆ 44 ಗೋಲುಗಳನ್ನ ಭಾರತ ಬಾರಿಸ್ತು. ಪ್ರತಿಯೊಂದರಲ್ಲೂ ಅತ್ಯುನ್ನತ ಪ್ರದರ್ಶನವನ್ನ ಕಾಣ್ತಾ ಇದೆ. ಸೊ ನೆಕ್ಸ್ಟ್ ಯಾವ ರೀತಿ ರೆಡಿ ಇರಬಹುದು? ಆಸ್ ಎ ರೆಫ್ರಿ ನೀವು ಏನ್ ಹೇಳಕ್ ಬಯಸ್ತೀರಾ? ಮುಂದೆ ಯಾವ ರೀತಿ ರೆಡಿ ಇರಬೇಕಾಗತ್ತೆ ಫೈನಲ್ಸ್ಗೆ? Only thing is be positive. Always be positive. Enjoy your game. ಪ್ರತಿಯೊಂದು ಟೀಮ್ ಅಲ್ಲೂ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಇದೆ. ಲೆಟ್ಸ್ ಫರ್ಗೆಟ್ ದ ನೆಗೆಟಿವ್ ಥಿಂಗ್ಸ್ and only think of positive and go ahead. ಓಕೆ, ಧನ್ಯವಾದ ರಘು ಅವರೇ ನಮ್ಮ ಜೊತೆ ಮಾತಾಡೋದಕ್ಕೆ. ಓಕೆ ವೀಕ್ಷಕರೇ, ಸಾಕಷ್ಟು ಜನ ಕಾಲರ್ಸ್ ಕೂಡ ರೆಡಿ ಆಗಿದ್ದಾರೆ, ಅವ್ರ ಜೊತೆನೂ ಮಾತಾಡೋಣ. ಸೊ ಇನ್ನಷ್ಟು ಅವ್ರ ಮಾಹಿತಿಯನ್ನು ಹಂಚ್ಕೊಳ್ಳೋಣ. ಉತ್ತಪ್ಪ,
ನಿಮಗೆ ಈ 6 ತಂಡಗಳ ಜೊತೆ ಆಡಿದ್ರಿ, ನಿಮಗೆ ಯಾವ ತಂಡ ತುಂಬಾ ಡಿಫಿಕಲ್ಟ್ ಅನ್ನಿಸ್ತು, ಯಾವುದು ಕಷ್ಟಕರ ತಂಡ ಅಂತ ಅನ್ನಿಸ್ತು? ಕಷ್ಟಕರ ಅಂತ ಹೇಳೋಗೇನು ಇಲ್ಲ. ಇಫ್ ಯು ಸಿ ದ ರೆಕಾರ್ಡ್ಸ್, ನಾವು ಎಲ್ಲರನ್ನೂ ಡಾಮಿನೇಟ್ ಮಾಡಿ ಆಡಿದ್ದೀವಿ. ಬಟ್ ಲೈಕ್ ಫೈನಲ್ಸಲ್ಲಿ ನಮಗೆ ಸ್ವಲ್ಪ ಪ್ರೆಷರ್ ಇತ್ತು. ಲೈಕ್ ಫೈನಲ್ ಬೇರೆ ನಾಕೌಟು, ನಾವು ಲೀಗಲ್ಲಿ ಇಷ್ಟು ಚೆನ್ನಾಗಿ ಆಡಿ ಫೈನಲ್ಸಲ್ಲಿ ಏನಾದರೂ ಆಗಿಬಿಟ್ರೆ, ಅಪ್ಸೆಟ್ ಆಗಿಬಿಟ್ರೆ ಅದೊಂದು ಸ್ವಲ್ಪ ಮೈಂಡ್ ಸೆಟ್ ಇತ್ತು, ಸ್ವಲ್ಪ ಏನಾದರೂ ಆಗ್ಬಿಡುತ್ತೆ ಅಂತ. ಬಟ್ ಆಫ್ಟರ್ ದ್ಯಾಟ್ ಏನು ನಥಿಂಗ್. ಫೈನಲ್ ವಿಶಿಲ್ ಆದ್ಮೇಲಂತೂ ಫುಲ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗೋಯ್ತು. ನೋ ಪ್ರೆಷರ್ ಎಟ್ ಆಲ್. ಓಕೆ, ಸೊ ಸಾಕಷ್ಟು ರಾಜ್ಯದಾದ್ಯಂತ ಖುಷಿಯನ್ನ ಆಚರಿಸಿದ್ದಾರೆ, ದೇಶದಾದ್ಯಂತ ಸಂಭ್ರಮವನ್ನು ಆಚರಿಸಿದ್ದಾರೆ. ನಮ್ಮ CM ಸದಾನಂದ ಗೌಡರು ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಬನ್ನಿ ಅವ್ರು ಏನು ಹೇಳೋಣ. ಎಲ್ಲಾ ರೀತಿಯಾದಂತಹ ಸವಲತ್ತನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ CM ಸದಾನಂದ ಗೌಡ ಏನು ಹೇಳಿದ್ರು ಬನ್ನಿ ತಿಳ್ಕೊಳ್ಳೋಣ. ನಾವು ಕೂಡ ಆಲೋಚನೆ ಮಾಡ್ತಾ ಇದ್ದೇವೆ. ಇವತ್ತು ನಾಳೆಯಲ್ಲಿ ಅದಕ್ಕೆ ಬೇಕಾದಂಥದ್ದನ್ನು ನಮ್ಮ ಸ್ಪೋರ್ಟ್ಸ್ ಇಲಾಖೆ ಬಾಕಿ ಅಧಿಕಾರಿಗಳನ್ನು ಬರಲಿಕ್ಕೆ ಹೇಳಿದ್ದೀನಿ. ಅವರಿಗೆ ಸಹಕಾರಕ್ಕೆ ಏನೆಲ್ಲ ಬೇಕೋ ಮತ್ತು ಅವರ ಮುಂದಿನ ಇದಕ್ಕೂ ಕೂಡ ಅವಕ್ಕೆ ಸಹಾಯ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಇವತ್ತು ಫೈನಲೈಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಜಯಶ್ರೀ ಈಗ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ಅಭಿಮಾನಿಗಳ ಮಹಾಪೂರ್ವೇ ಕರೆಗಳಲ್ಲಿ ಬ್ಯುಸಿಯಾಗಿದೆ ಅಂತ ಹೇಳ್ಬೋದು. ಜಯಶ್ರೀ ಈಗ ಕರೆ ಮಾಡಿದ್ದಾರೆ. ಜಯಶ್ರೀ, 3 ಜನ ಹಾಕಿ ತಂಡದ ಆಟಗಾರರಿದ್ದಾರೆ, ಮಾತಾಡಿ ಅವ್ರ ಜೊತೆ. ಹಲೋ ಸರ್, ರಘು ಸರ್. ಹಲೋ ಸರ್, ಇಷ್ಟು ಚೆನ್ನಾಗಿತ್ತು ಹಾಕಿ, ಮೈಂಡ್ ಬ್ಲೋಯಿಂಗ್ ಸರ್. ಥ್ಯಾಂಕ್ ಯು ಮ್ಯಾಮ್. ಇಷ್ಟು ಸರ್, ನನ್ನ ಹಾಕಿ ಅಂದ್ರೆ ಅಷ್ಟು ಹುಚ್ಚು ಸರ್ ನನಗೆ. ಸುನಿಲ್ ಸರ್ ಇದ್ದಾರೆ ಇಲ್ಲಿ. ಓಕೆ, ರಘು ಸರ್, ಸುನಿಲ್ ಸರ್ ಅಂಡ್ ಉತ್ತಪ್ಪ ಸರ್, ಮೂವರ್ಗೂ ವಿಷಯ ನೆಕ್ಸ್ಟ್ ಒಲಿಂಪಿಕ್ಸ್ ಒಳಗೆ ಗೋಲ್ಡ್ ಗೆದ್ದೇ ಬರ್ಬೇಕು ಸರ್, ಪ್ಲೀಸ್ ಸರ್. ಥ್ಯಾಂಕ್ ಯು. ಓಕೆ, ಉತ್ತಪ್ಪನ ಇದ್ದಾರೆ. ಜಯಶ್ರೀ ಹೇಳಿದ್ರು ಉತ್ತಪ್ಪ ಸರ್ ಅವರೇ, ಥ್ಯಾಂಕ್ ಯು. ಖಂಡಿತ ಗೆಲ್ತೀವಿ. ಓಕೆ ಜಯಶ್ರೀ, ಏನ್ ತುಂಬಾ ಇಷ್ಟ ಆಯ್ತು ಫೈನಲ್ ಮ್ಯಾಚ್? ಎಷ್ಟು ಮ್ಯಾಚ್ ನೋಡಿದ್ರಿ? 6 ಮ್ಯಾಚ್ಗಳಲ್ಲಿ ಅಷ್ಟು ಮ್ಯಾಚ್ ನೋಡಿ ಮೇಡಮ್. ಅಷ್ಟು ಮ್ಯಾಚ್ ನೋಡಿದ್ರಿ, ಯಾವ್ದು ಬೆಸ್ಟ್ ಅನಿಸ್ತು ಮೇಡಮ್? ಇಂಟರ್ನಲ್ಸ್ ಇದು ಮೇಡಮ್, ಅಂದ್ರೆ ಅದು ಬಿಟ್ಟು ಹಾಕಿ ನೋಡ್ರಿ ಮೇಡಮ್ ನಾವು. ಓಕೆ ಜಯಶ್ರೀ, ನಿಮ್ಮ ಅಭಿಮಾನ ಹೀಗೆ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ. ಸೊ ವೆಂಕಟರಾಮ್ ನೆಕ್ಸ್ಟ್ ಕರೆ ಮಾಡಿದ್ದಾರೆ. ವೆಂಕಟರಾಮ್, 3 ಜನ ಹಾಕಿ ತಂಡದ ಆಟಗಾರರಿದ್ದಾರೆ, ಮಾತಾಡಿ ಅವ್ರ ಜೊತೆ. ಮೇಡಮ್ ನಮಸ್ಕಾರ ಮೇಡಮ್. ರಘುನಾಥ್ ಸರ್ಗೆ, ಸುನೀಲ್ ಸರ್ಗೆ ಮತ್ತೆ ಇವರು ಉತ್ತಪ್ಪ ಅವರಿಗೆ ನಮ್ಮ ಪರವಾಗಿ ಅವ್ರಿಗೆ ವಿಷಯ ಮಾಡ್ತೀವಿ. ಅಲ್ಲ ಮೇಡಮ್, ಸರ್ಕಾರ ಏನ್ ಮಾಡ್ಬೇಕು ಮೇಡಮ್? ಏನು ಮಾಡ್ಲೇ ಇಲ್ಲ ಅವ್ರಿಗೆ. 1 ಲಕ್ಷ ಕೊಡ್ತೀನಿ ಅಂತ ಇನ್ನೂ ಡಿಸೈಡ್ ಅಲ್ಲಿ ಇದ್ದಾರೆ. ಹರಿಯಾಣದವ್ರದ್ದು ಒಂದು ಗೋಲಿಗೆ 5 ಲಕ್ಷ ಅಂತ ಅನೌನ್ಸ್ ಮಾಡಿದ್ದಾರೆ. ಮತ್ತೆ ಇದು ಸೆಂಟ್ರಲ್ ಇಂದ 1.5 ಲಕ್ಷ. ಏನ್ ಮೇಡಮ್ ಇದು? ವರ್ಲ್ಡ್ ಕಪ್ ಹೊಡಿದ್ರು, ಇಂಡಿಯಾದ ವರ್ಲ್ಡ್ ಕಪ್ ಹೊಡೆದು ಕೋಟಿ ದಬಾಯಿಸಿದ್ರು, ಲೂಟಿ ಹೊಡೆದ್ರು. ನಮ್ ಹುಡುಗರು ಯಾಕೆ ಕೊಡಬಾರ್ದು ಮೇಡಮ್? ಯಾಕೆ ಕೊಡಬಾರ್ದು? ಇದು ಒಂಥರ ವರ್ಲ್ಡ್ ಕಪ್ ಅಲ್ವಾ ಮೇಡಮ್ ಇದು? ಏನ್ ಹೇಳೋದಕ್ಕೆ ಬಯಸ್ತೀರಾ ಹಾಗಾದ್ರೆ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನ್ ಬಯಸೋದು? ಕೊಡಿ ಮೇಡಮ್, ಇದೇ ಒಂದು ಫೈನಲ್ ಅನ್ಕೊಳ್ಳಿ ಮೇಡಮ್, ಇದೇ ಒಂದು ಫೈನಲ್ ಅನ್ಕೊಳ್ಳಿ. ಯಾಕೆ ಕೊಡಬಾರ್ದು ಮೇಡಮ್? ನಮ್ ಹುಡುಗರು ನೋಡಿ ಪಾಪ, ಅವರು ತಲೆ ಬಗ್ಸ್ಕೊಂಡು ಕುತ್ಕೊಂಡಿದ್ದಾರೆ. ತಲೆ ಎತ್ಕೊಂಡು ತಲೆ ಎತ್ಕೊಂಡು ನೋಡಿ ಸರ್, ನೀವು ಯಾರು ದುಡ್ಡು ಕೊಟ್ಟಿಲ್ಲ ಇಲ್ಲ, ಇಡೀ ದೇಶ ನಿಮ್ ಪರವಾಗಿರುತ್ತೆ. ನಮ್ ರಾಷ್ಟ್ರ ಭಾಷೆ, ನಮ್ ರಾಷ್ಟ್ರದ ಹಾಸ್ಟು ಅಲ್ವಾ? ಯಾಕೆ ಕೊಡಬಾರ್ದು ಮೇಡಮ್ ಅವ್ರಿಗೆ? ಓಕೆ, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಇವಾಗ ರಮೇಶ್ ಹಾವೇರಿ ಜಿಲ್ಲೆಯಿಂದ ಕರೆ ಮಾಡಿದ್ದಾರೆ. ರಮೇಶ್, 3 ಜನ ಹಾಕಿ ತಂಡದ ಆಟಗಾರರಿದ್ದಾರೆ, 8-1 ಅಂತರದಲ್ಲಿ ಗೆದ್ದು ಬಂದಿದ್ದಾರೆ. ಏನ್ ಹೇಳೋದಕ್ಕೆ ಬಯಸ್ತೀರಾ? ಬಹಳ ಖುಷಿ ಆಗುತ್ತಿದೆ ಮೇಡಮ್. ಹಾಕಿ ಆಟಗಾರ ನಾವು ದಿನಾಲು ನೋಡ್ತೀವಿ, 6 ಮ್ಯಾಚ್ ನೋಡಿದ್ದೀವಿ. ಈಗ ಅವ್ರು ಇನ್ನೂ ಮುಂದೆ ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚು ಮುಂದುವರಿಸಬೇಕು ಮೇಡಮ್. 6 ಮ್ಯಾಚ್ ಅಲ್ಲಿ ಯಾವ ಮ್ಯಾಚ್ ಇಷ್ಟ ಆಯ್ತು ನಿಮಗೆ? ಲಾಸ್ಟ್ ಮ್ಯಾಚ್ ಇಷ್ಟ ಆಯ್ತು ಮೇಡಮ್. ಲಾಸ್ಟ್ ಮ್ಯಾಚ್ ಇಷ್ಟ ಆಯ್ತು. ಅದ್ರಲ್ಲಿ ಯಾರ ಆಟ ಇಷ್ಟ ಆಯ್ತು? ಇವರು ಮುತ್ತಪ್ಪ ಅವ್ರದ್ದು ಆಟ ಮಸ್ತ್ ಚಲೋ ಆಯ್ತು ಮೇಡಮ್. ಹೌದಾ? ಓಕೆ, ಉತ್ತಪ್ಪ ಅವರೇ ಇದಾರೆ, ಮಾತಾಡಿ ಅವ್ರ ಜೊತೆ. ಹಲೋ ಸರ್. ಹಲೋ, ನಮಸ್ಕಾರ ಸರ್. ಸರ್, ನೀವು ಮುಂದೆ ಇದು ಗೆದ್ದಿರಿ ಅಂತೇಳಿ ಇಷ್ಟಕ್ಕೆ ಬಿಡಬೇಡಿ, ಮುಂದೆ ನಿಮ್ಮ ಪ್ರಯತ್ನ ಹೆಚ್ಚಿಗೆ ಮಾಡಿಕೊಳ್ಳಿ ಸರ್. ಒಟ್ಟವರಿಗೆ ಹೋರಾಡ್ಬೇಕು ಸರ್ ನೀವಿಂದ. ಖಂಡಿತ ಸರ್, ಥ್ಯಾಂಕ್ ಯು ತುಂಬಾ. ಓಕೆ, ಈಗ ಕೊಪ್ಪಳದಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ. ಮಂಜುನಾಥ್, ಮಾತಾಡಿ. 3 ಜನ ಹಾಕಿ ತಂಡದ ಆಟಗಾರರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. 3 ಆಟಗಾರರಿಗೆ ನನ್ನ ಶುಭಾಶಯಗಳು. ಮೊದಲು ಈ ಆಟದಲ್ಲಿ ಎಲ್ಲರೂ ಹೊಂದಾಣಿಕೆಯಿಂದ ಆಟ ಆಡ್ತಾ ಇದ್ರು. ಆದ್ರೆ ನಮ್ಮ ಭಾರತೀಯರು ವಿದೇಶಿ ಆಟಗಾರರಿಗಿಂತ ಸ್ವಲ್ಪ ಹೊಂದಾಣಿಕೆಯಲ್ಲಿ ಕೊರತೆ ಕಾಣ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯದಿಂದ ಬಂದಂತ ಎಲ್ಲ ಆಟಗಾರರು ಇದರಲ್ಲಿ ನನಗೆ ಒಂದು ವೀಕ್ ಪಾಯಿಂಟ್ ಕಾಣ್ತಾ ಇದೆ, ಕೊರತೆ ಕಾಣ್ತಾ ಇದೆ ನಿಮ್ಮಲ್ಲಿ. ಓಕೆ, ಕೊರತೆ ಯಾರಲ್ಲಿರಲ್ಲ ಹೇಳಿ, ಎಲ್ಲರಲ್ಲೂ ಇರುತ್ತೆ. ಆದ್ರೆ ಗಮನಿಸಬೇಕು ಅಷ್ಟೇ. ಆದ್ರೆ ಒಂದು ಅದ್ಭುತವಾದಂತಹ ಪ್ರಯತ್ನ ಭಾರತ ತಂಡದಿಂದ ಆಗಿದೆ. 2008ರಲ್ಲಿ ಒಂದು ದೊಡ್ಡ ಹೊಡೆತ ಆಗಿತ್ತು ಭಾರತಕ್ಕೆ, ಅದನ್ನ ಮುಚ್ಚಿ ಒಂದು ಸ್ವರ್ಣ ಯುಗ ಆರಂಭ ಮಾಡಿದೆ. ಧನ್ಯವಾದ
ಮಂಜುನಾಥ್ ನಮ್ಮ ಜೊತೆ ಮಾತಾಡೋದಕ್ಕೆ. ಅದನ್ನ ಮುಂದುವರಿಸ್ಕೊಂಡು ಹೋಗೋ ಜೋಶಲ್ಲಿ ಅವರು ಇದ್ದಾರೆ. ಸೊ ನಮ್ಮ ನೆಕ್ಸ್ಟ್ ಕಾಲರ್ ನಮ್ಮ ಜೊತೆ ಇದ್ದಾರೆ. ಮಾತಾಡಿ, ನಮ್ಮ 3 ಜನ ಹಾಕಿ ಆಟಗಾರರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಸರ್ ನಂತರ ಮಹೇಶ್ ಅಂತ ಸರ್, ಎಲ್ಕೆನಹಳ್ಳಿ ಬ್ಯಾಂಗ್ಳೂರಿಂದ ಸರ್. ಹಲೋ ಸರ್. ಹಲೋ ಸರ್. ನಮಸ್ಕಾರ. ತುಂಬಾ ಚೆನ್ನಾಗಿ ಆಡಿದ್ರಿ ಮ್ಯಾಚ್. ಇಟಲಿ ಮ್ಯಾಚ್ ಅಂತೂ ತುಂಬಾನೇ ಅಮೇಜಿಂಗ್ ಆಗಿತ್ತು. ಥ್ಯಾಂಕ್ ಯು ಸರ್. ಆಮೇಲೆ ಈ ಹಾಕಿಗೆ ನಿಮ್ಗೆ ಸ್ಪೋರ್ಟ್ಸ್ ಬಗ್ಗೆ ಏನಾದ್ರು ಫಂಕ್ಷನ್ ರಿಲೀಸ್ ಮಾಡಿದ್ರೆ ದಯವಿಟ್ಟು ಮೀಡಿಯಾದವರು ಸುವರ್ಣ ಅವ್ರ ಹತ್ರ ಮೀಟ್ ಮಾಡಿ. ಅದಕ್ಕೆ ನಿಮ್ಗೆ ಬ್ಯಾಂಗ್ಳೂರಲ್ಲಿ ಎಲ್ಕೆನಹಳ್ಳಿಯಿಂದ ತುಂಬಾನೇ ನಾವು ಸಪೋರ್ಟ್ ಮಾಡ್ತೀವಿ ಹಾಕಿಗೋಸ್ಕರ. ಓಕೆ ನಾವು ಕೂಡ ಸಪೋರ್ಟ್ ನ ಮುಂದುವರಿಸ್ತೀವಿ. ಹಾಕಿ ಅಭಿಮಾನಿಗಳಿಗೆ ಒಂದು ಸಂಭ್ರಮ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ ಅಂತಾನೆ ಆಟಗಾರರನ್ನ ಕರ್ಕೊಂಡ್ಬಂದು ನಮ್ಮ ಸ್ಟುಡಿಯೋಲ್ಲಿ ಕೂರಿಸಿ ನೇರವಾಗಿ ನಿಮ್ಮ ಜೊತೆ ಮಾತಾಡಿಸ್ತಾ ಇದ್ದೀವಿ. ಧನ್ಯವಾದ ನನ್ನ ಜೊತೆ ಮಾತಾಡೋದಕ್ಕೆ. ಸೊ ರಘು, ಗೇಮ್ ಎಲ್ಲ ರೀತಿಯಲ್ಲೂ ಮುಗಿಸ್ಕೊಂಡು ಈಗ ಒಂದು ಹೊಸ ಗೇಮ್ ಮುಂದೆ ಹೋಗ್ತಾ ಇದ್ದೀರಾ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ಫೋನಲ್ಲಿ ಮಾತಾಡಿರ್ತೀರಾ. ಸೊ ನಿಮ್ಮ ಫ್ಯಾಮಿಲಿಯ ಒಂದು ರಿಯಾಕ್ಷನ್ ಹೇಗಿತ್ತು? ಈ ರೀತಿ ಒಂದು ದೊಡ್ಡ ಟೂರ್ನಮೆಂಟ್, ನಿಜವಾಗಿಯೂ ಭಾರತದ ಅಭಿಮಾನಿಗಳ ಪಾಲಿಗಂತೂ ಅತಿ ದೊಡ್ಡ ಟೂರ್ನಮೆಂಟ್, ಇದೇ ಫೈನಲ್ಸ್ ಅಂತಾನೂ ತುಂಬ ಜನ ಹೇಳ್ತಾ ಇದ್ರು. ನಿಮ್ಮ ಫ್ಯಾಮಿಲಿ ಏನು ಹೇಳ್ತಾ ಇತ್ತು? ನಮ್ಮ ಫ್ಯಾಮಿಲಿ ಆ್ಯಕ್ಚುಲಿ ನಮ್ಮ ಜೊತೆ ಡೆಲ್ಲಿಲೇ ಇದ್ದರು, ಅಲ್ಲೇ ಬಂದಿದ್ರು ನೋಡಿ. ವಂಡರ್ಫುಲ್. ಹಾಗಾದರೆ ತುಂಬ ಖುಷಿಯಾಗುತ್ತೆ. ಯಾರೇ ತಂದೆ ತಾಯಿಗೂ ಅವರ ಮಕ್ಕಳು ದೇಶಕ್ಕೆ ಆಡ್ತಿದ್ದಾರೆ, ನ್ಯಾಷನಲ್ ಟೀಮ್ಗೆ ಆಡ್ತಿದ್ದಾರೆ ಅಂದರೆ ಅವ್ರಿಗೊಂದು ಹೆಮ್ಮೆ. ಅದು ಜಯಗಳಿಸಿದ್ದಾರೆ, ಗೆದ್ದಿದ್ದಾರೆ ಅಂದರೆ ಇನ್ನೂ ಹೆಮ್ಮೆ. ಸೊ ಅದಕ್ಕಿಂತ ಖುಷಿ ನನಗೇನಿಲ್ಲ. ನಾವು ನಮ್ಮ ತಂದೆ ಹತ್ರ ಬಂದು ನೋಡಿದ್ವಿ. ಹಾಗಾದ್ರೆ ಇನ್ನೂ ಜೋಶ್ ಇತ್ತು ಅಂತ ಆಯ್ತು ನಿಮಗೆ. ಅಂದರೆ ನಿಮ್ಮ ಜೊತೆನೇ ಅವ್ರು ಇರೋದ್ರಿಂದ ಇನ್ನೊಂದಷ್ಟು ಜೋಶ್, ಅಪ್ಪ ಅಮ್ಮನ ಮುಂದೆ ಮೋಟಿವೇಶನ್ ಇದ್ದೇ ಇರುತ್ತೆ. ಅದು 100% ಲೈವ್ ನೋಡುವಾಗ ಒಂದು ಮೋಟಿವೇಶನ್ ಇದ್ದೇ ಇರುತ್ತೆ. ನಮ್ದು ಇನ್ನೂ ಒಂದು 10-15%, 20% ಎಕ್ಸ್ಟ್ರಾನೇ ಆಗ್ತೀವಿ, ಅದು ಇದ್ದೇ ಇರುತ್ತೆ. ಓಕೆ, ನೆಕ್ಸ್ಟ್ ಶ್ವೇತಾ ನಮಗೆ ಕರೆ ಮಾಡಿದ್ದಾರೆ. ಸೊ ಶ್ವೇತಾ, 3 ಜನ ಹಾಕಿ ತಂಡದ ಆಟಗಾರರಿದ್ದಾರೆ, ಗೆದ್ದು ಬಂದು ನಮ್ಮ ಜೊತೆ ಕೂತಿದ್ದಾರೆ, ಮಾತಾಡಿ ಅವ್ರ ಜೊತೆ. ಶ್ವೇತಾ, 3 ಜನಕ್ಕೂ ಕಂಗ್ರಾಟ್ಸ್. ಥ್ಯಾಂಕ್ ಯು. ಮಾತಾಡಿ. 3 ಜನ ಆನ್ ಸ್ಕ್ರೀನ್ ಮತ್ತೆ ಅಂದ್ರೆ ಆಟದಲ್ಲೂ ಫೀಲ್ಡ್ ಅಲ್ಲೂ ಆನ್ ಸ್ಕ್ರೀನ್ ಅಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಯಾಕೆ ತಲೆ ಬಗ್ಗಿಸ್ಕೊಂಡಿದ್ದೀರಾ? ತಲೆ ಎತ್ತು ಮಾತಾಡಿ. ಇಡೀ ಕರ್ನಾಟಕ ನಿಮ್ಮನ್ನ ನೋಡ್ತಾ ಇದೆ, ಇಡೀ ದೇಶ, ಇಡೀ ಜಗತ್ ನಿಮ್ಮನ್ನ ನೋಡಿದೆ, ಆಟ ನೋಡಿದೆ. ತುಂಬಾ ಚೆನ್ನಾಗಿ ಆಡಿದ್ರಿ. ಹಾಗೆ ಇಲ್ಲಿ ಕೂತ್ಕೊಂಡಿದ್ದೀರಾ, ಅಷ್ಟೇ ಚೆನ್ನಾಗಿ ಮಾತಾಡಿ. ಎಷ್ಟು ಜನ ನಿಮ್ಮ ಹತ್ರ ಮಾತಾಡ್ಬೇಕಂತ ಇದ್ದಾರೆ. ಓಕೆ, ಮಾತಾಡ್ತೀವಿ. ಥ್ಯಾಂಕ್ ಯು. ಕಂಗ್ರಾಟ್ಸ್ 3 ಜನಕ್ಕೂ. ಓಕೆ, ನೆಕ್ಸ್ಟ್ ಸುಶೀಲಾ ಕರೆ ಮಾಡಿದ್ದಾರೆ ನಮಗೆ. ಸುಶೀಲಾ, ಏನ್ ಹೇಳೋದಕ್ಕೆ ಬಯಸ್ತೀರಾ? ಒಂದು ದೊಡ್ಡ ಆಟವನ್ನ ಗೆದ್ಕೊಂಡ್ ಬಂದು ಮುಂದೆ ಇನ್ನೊಂದು ದೊಡ್ಡ ಕನಸನ್ನ ಇಟ್ಕೊಂಡು 3 ಜನ ಆಟಗಾರನ ಮುಂದೆ ಕೂತಿದ್ದಾರೆ, ಏನ್ ಹೇಳೋದಕ್ಕೆ ಬಯಸ್ತೀರಾ? ನಮ್ಗೆ ತುಂಬಾ ಸಂತೋಷ ಆಗಿದೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ಕ್ರಿಕೆಟಿಗೆ ತುಂಬಾ ಜನಪ್ರಿಯತೆ ಉಂಟು. ಅದರಲ್ಲಿ ನಮ್ಮ ದೇಶೀಯ ಕ್ರೀಡೆಗೆ ಒಂದು ಗೌರವ ಕೊಡ್ಬೇಕಾದಂತದ್ದು ನಮ್ಮೆಲ್ಲರದ್ದು ಕೂಡ ಕರ್ತವ್ಯ ಆಗಿದೆ. ಅದರಲ್ಲಿ ಈಗ ನಮ್ಮ ಕರ್ನಾಟಕದಿಂದ ಒಳ್ಳೆ ಆಟಗಾರರನ್ನ ನಾವು ಪಡೆದಿದ್ದಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೇವೆ. ಈಗ ಮೊನ್ನೆ 6 ಮ್ಯಾಚ್ ಅನ್ನು ಕೂಡ ನಾವು ನೋಡಿದ್ದೇವೆ, ಫುಲ್ ಲೈವ್ ಮ್ಯಾಚ್ ಅನ್ನ. ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಅದರಲ್ಲಿ ತುಂಬಾ ಇಷ್ಟ ಆಗಿದೆ ಅಂತ ಏನಂತ ಹೇಳಿದ್ರೆ, ಸ್ಟಾರ್ಟಿಂಗ್ ನಿಂದಲೇ ಆಕ್ರಮಣಕಾರಿಯಾದ ಆಟವನ್ನ ಆಟ ಆಡಿ ಅದರಲ್ಲಿ ತುಂಬಾ ಒಂದೊಂದು ಮ್ಯಾಚ್ ಅಲ್ಲಿ ಕೂಡ ತುಂಬಾ ಸಿಂಗಾಪುರ್ ಮ್ಯಾಚ್ ಅಲ್ಲಿ 16-17 ಗೋಲನ್ನ ಹೊಡೆದಿರುವಂತದ್ದು. ಹಾಗೆ ತುಂಬಾ ಎಲ್ಲ ಮ್ಯಾಚ್ಗಳಲ್ಲಿ ತುಂಬಾ ಗೋಲ್ಗಳನ್ನ ಹೊಡೆದು ಅವರು ತುಂಬಾ ನಮ್ಮ ಅಷ್ಟು ಖುಷಿ ಆಗ್ತಿದೆ ನಮ್ಗೆ ಆ ಮ್ಯಾಚ್ ಅನ್ನ ನಾವು ನೋಡ್ಲಿಕ್ಕೆ. ನಮ್ಗೆ ಸಂತೋಷ. ಇದೇ ರೀತಿ ಆಟ ಆಡಿ ಅವರು ಒಲಿಂಪಿಕ್ ಅಲ್ಲಿ ಚಿನ್ನ ಗೆಲ್ತಾರೋ ಬಿಡ್ತಾವೋ ಅದು ಕೊನೆ ಮಾತು. ಆದ್ರೆ ಅದರಲ್ಲಿ ಪ್ರಯತ್ನವನ್ನ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಮಾಡ್ಬೇಕು. ಮತ್ತೆ ಅವರು ನಮ್ಮ ಸರ್ಕಾರ ಕೂಡ ಅದಕ್ಕೆ ಅವರಿಗೆ ತುಂಬಾ ಬೆಂಬಲವನ್ನ ಕೊಡಬೇಕು. ಯಾಕಂತ ಹೇಳಿದ್ರೆ ಒಂದು ಕ್ರೀಡೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುವುದಾದ್ರೆ ಅಷ್ಟು ಸುಲಭದ ಮಾತಾಗಿರುವುದಿಲ್ಲ. ಅವರಿಗೆ ಬೇಕಾದಂತ ಯಾವುದೇ ರೀತಿಯ ಒಂದು ತರಬೇತಿಗಾಗಿರ್ಬಹುದು ಅಥವಾ ಅವರ ಪ್ರತಿಯೊಂದಕ್ಕೂ ನಮ್ಮ ಸರ್ಕಾರಗಳು ಆ ನಿಟ್ಟಿನಲ್ಲಿ ಗಮನ ಕೊಟ್ಟು ಅವರಿಗೆ ಬೇಕಾದಂತ ಸೌಲಭ್ಯಗಳನ್ನು ಒದಗಿಸಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಹೆಚ್ಚು ಕೀರ್ತಿಯನ್ನ ಸಂಪಾದಿಸಿ ನಮ್ಮ ದೇಶಕ್ಕೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಇಡೀ ಜನತೆಗೂ ಕೂಡ ಅವರು ಹೆಸರನ್ನು ತರಬೇಕಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದ ಸುಶೀಲಾ. ನಿಜವಾಗಿಯೂ ಖುಷಿ ಆಯ್ತು ನಿಮ್ಮ ಇಷ್ಟು ಒಳ್ಳೆಯ ಸಲಹೆಗಳನ್ನ ಕೇಳಿ. ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ಕೊನೆಯದಾಗಿ, ಈಗಾಗಲೇ ನೀವು ಅಂತಾರಾಷ್ಟ್ರೀಯ ಹಾಕಿಯನ್ನ ಮುಟ್ಟಿದ್ದೀರಾ, ಆ ಒಂದು ಅಂತಾರಾಷ್ಟ್ರೀಯ ಆಟಗಾರರಾಗಿದ್ದೀರಾ. ನನ್ನ ಪ್ರಕಾರ ಇವತ್ತಿನ ಯಂಗ್ಸ್ಟರ್ಸ್ಗೆ ಅಥವಾ ಹಾಕಿ ಬಗ್ಗೆ ಒಲವನ್ನ ಬೆಳೆಸ್ಕೊಂಡಿರುವಂಥವ್ರಿಗೆ ನೀವು ಕೊಡುವಂತಹ ಸಲಹೆ ಏನು? ಹಾಕಿ ಅಂತಲ್ಲ, ಯಾವುದೇ ಗೇಮ್ ಆಗಿರಲಿ, ನಿಜವಾಗಿ ಅದ್ರ ಮೇಲೆ ಪ್ಯಾಷನ್ನು, ಆಡ್ಬೋದು, ಅದ್ರ ಮೇಲೆ ಪ್ರೊಫೆಷ್ನಲ್ ವೇಯಲ್ಲಿ ಹೋಗ್ಬೋದು ಅಂತ ಒಂದಿದ್ರೆ ಯಾವ ಗೇಮ್ ಆದರೂ ತಗೊಳ್ಳಿ. ಯಾವುದೇ ಹಾಕಿ, ಕ್ರಿಕೆಟ್, ಟೆನ್ನಿಸ್, ಎನಿಥಿಂಗ್ ಇದು ಯಾವುದೇ ಇರಲಿ, ಎಲ್ಲ ಗೇಮು ಅದರದ್ದು ಥರ ಡಿಫಿಕಲ್ಟೀಸು, ಕಷ್ಟಗಳು ಬರುತ್ತೆ. ಯಾವ ಗೇಮ್ ಈಸಿ ಇರಲ್ಲ.
ಅಂದರೆ ಈ ಪ್ಯಾಷನ್, ಸ್ಯಾಕ್ರಿಫೈಸ್ ಇದೆಲ್ಲ ಮುಖ್ಯ ಇದೆ ಇಂಥ ಗೇಮಲ್ಲಿ. ಓಕೆ, ನೀವೇನು ಹೇಳೋದಕ್ಕೆ ಬಯಸ್ತೀರಾ ಸುನಿಲ್? ಅಂದರೆ ಇವಾಗಲೇ ನೀವು ಒಂದು ಮಟ್ಟಕ್ಕೆ ಬೆಳೆದಿದ್ದೀರಾ, ಆದರೆ ನಿಮ್ಮನ್ನ ಮಾಡೆಲ್ ಆಗಿ ಇಟ್ಕೊಳ್ಳೋರು ತುಂಬ ಜನ ಇರ್ತಾರೆ. ಅವರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಹಾಕಿ ಕಲಿಬೇಕು, ಹಾಕಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು, ಆ್ಯಸ್ ಅ ಪ್ರೊಫೆಷನ್ ತಗೋಬೇಕು ಅಂದ್ಕೊಳ್ಳೋರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ರಘು ಹೇಳ್ದಾಗೆ ಎಲ್ಲ ಸ್ಪೋರ್ಟ್ಸ್, ಹಾಕಿ ಅಂತಲ್ಲ, ಎಲ್ಲದರಲ್ಲೂ ಅಂದರೆ ಈಗ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ. ಸೊ ಲೈಫ್ ಒಂದು ನಿಮಗೊಂದು ಇದಿದೆ, ಸೆಕ್ಯೂರ್ ಇದೆ. ಯಾವುದೇ ಸ್ಪೋರ್ಟ್ಸ್ ಅಲ್ಲದು ಅಷ್ಟೇ, ಜಾಬ್ ಇದ್ದೇ ಇದೆ. ಸೊ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸ್ಪೋರ್ಟ್ಸಿಗೆ ಇಂಟ್ರೆಸ್ಟ್ ಕೊಡಿ ಅಂತ. ಓಕೆ ಉತ್ತಪ್ಪ, ಕೊನೆಯದಾಗಿ ನಿಮ್ಮ ವಯಸ್ಸಿನ ಯಂಗ್ಸ್ಟರ್ಸ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಯಾವುದೇ ಸ್ಪೋರ್ಟ್ಸ್ ಆಗಿರಲಿ ಅಂತ ಇಬ್ರು ಅಂತೂ ಹೇಳ್ಬಿಟ್ಟಿದ್ದಾರೆ, ಸೊ ನಾನು ಹಾಕಿ ಅಂತ ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ. ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಮನಸ್ಥಿತಿ ಇರಬೇಕು ಅವರಿಗೆ? ಅದೇ, ನೀವು ಎಷ್ಟು ಇಂಟ್ರೆಸ್ಟ್, ನೀವು ಎಷ್ಟು ಕಮಿಟ್ಮೆಂಟ್ ಇರ್ತೀರಾ ನಿಮ್ಮದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಪ್ಯಾಷನೇಟ್ ಆಗಿ ಆಡ್ತೀರಾ, ಯಾವುದೇ ಸ್ಪೋರ್ಟ್ ಆದರೂ ನಿಮಗೆ ಎಷ್ಟು ನೀವು ಎಲ್ಲಿ ಏಮ್ ಇಟ್ಟಿರ್ತೀರಾ ನೀವು ಆ ಸ್ಪೋರ್ಟಲ್ಲಿ, ನಿಮ್ಗೆ ಎಲ್ಲಾದ್ರೂ ರೀಚ್ ಮಾಡಬೇಕಂದ್ರೆ ನೀವು ಅಷ್ಟು ದೊಡ್ಡ ಏಮ್ ಇಡಬೇಕು, ದಟ್ ಯು ಟೇಕ್ ಇಯರ್ಸ್ ಟು ರೀಚ್ ದೇರ್. ನೀವು ತುಂಬ ಚಿಕ್ಕ ಏಮ್ ಇಟ್ಬಿಟ್ರೆ ಇಟ್ಸ್ ವೆರಿ ಟಫ್. ಹಾಕಿ ಆಡ್ತಿರೋರಿಗೆ ಹಾಕಿ ಆಡ್ತಾ ಇರಿ, ಹಾಕಿ ಇದು ಪ್ಯಾಷನ್ ಬರ್ತಾ ಇದೆ, ಹಾಕಿ ಮೇಲ್ ತರ್ತೀವಿ ನಾವು. ಹಾಕಿ ಜ್ವರ ಶುರು ಆಗುತ್ತೆ ಇನ್ನು ಮೇಲೆ, ಶುರು ಆಗಿದೆ ಆಲ್ರೆಡಿ, ಅದು ಜಾಸ್ತಿ ಆಗುತ್ತೆ. ಓಕೆ, ನಿಮ್ ಮೂರೂ ಜನಕ್ಕೆ ಆಲ್ ದ ಬೆಸ್ಟ್. ನಮ್ಮ ಹಾಕಿ ಅಭಿಮಾನಿಗಳ ಕನಸನ್ನ ನನಸು ಮಾಡಿ ಚಿನ್ನ ಗೆದ್ದು ಬನ್ನಿ ಅಂತ ಆಶಿಸ್ಬೇಕು. ಯಾಕಂದ್ರೆ ಚಿನ್ನ ಗೆಲ್ಲದೇ ಇದ್ರೂ ಪರವಾಗಿಲ್ಲ ಅಂತ ನಾನಂತೂ ಖಂಡಿತ ಹೇಳಲ್ಲ. ಅಭಿಮಾನಿಗಳ ಪರವಾಗಿ ನಾನು, ನಮ್ಮ ಸುವರ್ಣ ನ್ಯೂಸ್ ಪರವಾಗಿ ನಿಮ್ಮನ್ನ ಕೇಳ್ಕೊಳ್ತಾ ಇರೋದು, ಹಾಕಿಯಲ್ಲಿ ಅತಿ ಹೆಚ್ಚಿನ ಆಟವನ್ನ ಆಡಿ, ಅತಿ ಜೋಶಿಂದ ಆಡಿ. ಇಲ್ಲಂತೂ ನೀವು ಜೋಶ್ ತೋರಿಸ್ಲಿಲ್ಲ. ಸೊ ನಮ್ಮ ಜೊತೆ ಮಾತಾಡಿದಕ್ಕೆ ತುಂಬಾ ಧನ್ಯವಾದ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು 3 ಜನ ಹಾಕಿ ಆಟಗಾರರ ಮಾತಾಗಿತ್ತು. ನಿಜವಾಗಿಯೂ ಅದ್ಭುತವಾದಂತಹ ಕ್ಷಣಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಯಾವ ರೀತಿ ತಮ್ಮನ್ನು ತಾವು ಅಲ್ಲಿ ತೊಡಗಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಮುಂದೆ ಒಂದು ದೊಡ್ಡ ಕನಸಿದೆ, ಆ ಕನಸು ಸಾಕಾರ ಆಗಲಿ ಅಂತ ನಾನು ಕೂಡ ಆಶಿಸ್ತಾ ಇದ್ದೀವಿ. ನಮ್ಮ ಸುವರ್ಣ ನ್ಯೂಸ್ ಕೂಡ ಆಶಿಸ್ತಾ ಇದೆ. ಇದು ಈ ಕ್ಷಣದ ಸುದ್ದಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.